ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಪ್ಪ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆದಂತಹ ಬ್ರೆಡ್ ಫುಡ್ಡಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಯಾವ ಥರ ಟೇಸ್ಟ್ ಇರುತ್ತೆ, ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕಂಟಿನ್ಯೂ ಮಾಡಿ. ನಾನು ಅದು ಟೇಸ್ಟ್ ಹೆಂಗಿತ್ತು, ರೆಸಿಪಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಾನು 2 ಪೀಸ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ, 2 ಮೊಟ್ಟೆನ ತೊಗೊಂಡಿದ್ದೀನಿ, 1 ಬಟ್ಲಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನಾನು ಏನು 2 ಪೀಸ್ ಬ್ರೆಡ್ಡನ್ನು ತಗೊಂಡಿದ್ದೆ, ಆ 2 ಪೀಸ್ ಬ್ರೆಡ್ಡನ್ನು ನಾನು ಈ ಥರ ಕ್ಲೀನಾಗಿ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಬಟ್ಲಷ್ಟು ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ 2 ಬಟ್ಲು ತೊಗೋಬೋದು ಹಾಲನ್ನು. 2 ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಗ್ ವೈಟು ಎಲ್ಲೋ ಆ ಥರ ಸಪ್ರೇಟ್ ಮಾಡೋದು ಆ ಥರ ಅಂತ ಏನಿಲ್ಲ, ಫುಲ್ ಎಗ್ಗನ್ನ ಆ್ಯಡ್ ಮಾಡ್ಬೋದು ನೀವು. ಮತ್ತು ನಿಮಗೆ ಶುಗರ್ ಎಷ್ಟು ಬೇಕು, ನೀವು ಸ್ವೀಟನ್ನು ಎಷ್ಟು ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಫಸ್ಟ್ ಗ್ರೈಂಡ್ ಮಾಡಲಿಕ್ಕೆ ಒಂದು 3 ಸ್ಪೂನು ಇಲ್ಲ 3.5 ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಶುಗರ್ನ. ಇದನ್ನು ಗ್ರೈಂಡ್ ಮಾಡ್ಕೊತೀನಿ ನಾನು. ಫಸ್ಟ್ ಒಂದು 3-4 ರೌಂಡು ಗ್ರೈಂಡ್ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡ್ಕೊತೀನಿ. ನೀವು ತೀರಾ ತೆಳ್ಳಗೂ ಪೇಸ್ಟ್ ಮಾಡ್ಕೋಬೇಡಿ, ತೀರಾ ಗಟ್ಟಿನೂ ಪೇಸ್ಟ್ ಮಾಡ್ಕೋಬೇಡಿ, ಮೀಡಿಯಮ್ ಹದದಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಒಂದು ಪ್ಯಾನಿಗೆ ಆವಾಗಲೇ 3 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡಿ ನಾನು ಅಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಇಲ್ಲಿ ಒಂದು ಪ್ಯಾನಿಗೆ ನಾನು 3.5 ಸ್ಪೂನಷ್ಟು ಶುಗರ್ನ ಹಾಕಿ ಒಂಚೂರೇ ಚೂರು ಟೀ ಲೋಟದಲ್ಲಿ ಒಂಚೂರೇ ಚೂರು ನೀರನ್ನು ಹಾಕಿ ಇದನ್ನು ಪಾಕನ ರೆಡಿ ಮಾಡ್ಕೊತೀನಿ. ಪಾಕ ಇಲ್ಲಿ ನೋಡಿ, ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ, ತೀರಾ ತೆಳ್ಳಗಾದರೆ ಅದು ಬೇಗ ಪಾಕ ಆಗೋಕ್ಕೆ ಆಗಲ್ಲ. ಹಾಗಾಗಿ ಒಂಚೂರೇ ಚೂರು ಟೀ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಈ ಥರ ಪಾಕನ ಮಾಡ್ಕೋಬೇಕಾಗುತ್ತೆ. ಈ ಥರ ಬಿಸಿ ಮಾಡ್ತಾ ಅದು ಗಟ್ಟಿಯಾಗುತ್ತೆ. ತೀರಾ ಗಟ್ಟಿಯಾಗೋವರೆಗೂ ಬಿಸಿ ಮಾಡ್ಕೋಬೇಡಿ ನೀವು ಸಕ್ಕರೆ ಪಾಕನ. ಸ್ವಲ್ಪ ತೆಳ್ಳಗೆ ಅದು ಒಂಚೂರು ಕಲರು ಚೇಂಜ್ ಆಗಿದ ತಕ್ಷಣ ನೀವು ಒಂದು ಬಟ್ಲಲ್ಲಿ ಆ ಪಾಕನ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ. ತೀರಾ ಬಿಸಿ ಮಾಡೋಕ್ಕೆ ಹೋದ್ರೂ ಅದು ಆ ಪ್ಯಾನಿಗೆ ಹಿಟ್ಕೊಳೋದು ಇಲ್ಲ ಅಂಟ್ಕೊಳೋದು ಆ ಥರ ಎಲ್ಲ ಆಗುತ್ತೆ. ಬಟ್ಲಿಗೆ ಇವಾಗ ಏನು ಸಕ್ಕರೆ ಪಾಕನ ಮಾಡಿದ್ದೆ ಆ ಸಕ್ಕರೆ ಪಾಕನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ತೀರಾ ತಣ್ಣಗಾದ್ಮೇಲೆ ಏನಾಗುತ್ತೆ ಅಂದರೆ ಇದು ಸಕ್ಕರೆ ಪಾಕ ಅಂಟ್ಕೊಬಿಡುತ್ತೆ, ಬಾಣಲಿಗೆ ಅಂಟ್ಕೊಬಿಡುತ್ತೆ. ಹಾಗಾಗಿ ಅದು ಪಾಕನ ಸಪ್ರೇಟ್ ಮಾಡಲಿಕ್ಕಾಗಲ್ಲ. ಬಿಸಿ ಬಿಸಿ ಇದ್ದಾಗಲೇ ಈ ಥರ ಎಕ್ಸ್ಟ್ರಾ ಬೌಲಲ್ಲಿ ನೀವು ಪಾಕನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದು ಗಟ್ಟಿ ಆದರೆ ಆ ಕಡೆನೂ ತಿರುಗಲ್ಲ ಈ ಕಡೆನೂ ತಿರುಗಲ್ಲ, ಆ ಥರ ಆಗುತ್ತೆ. ನೋಡಿಬಿಟ್ಟು ಮಾಡ್ಕೋಬೇಕಾಗುತ್ತೆ ನೀವು. ಇವಾಗ ನಾನು ಏನು ಬ್ರೆಡ್ಡು ಮತ್ತು ಮೊಟ್ಟೆ ಹಾಲನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಪೇಸ್ಟು, ಆ ಪೇಸ್ಟಲ್ಲಿ ಸ್ವಲ್ಪ ಏನಾದರೂ ಬ್ರೆಡ್ ಗಿಡ್ಡು ಒಂದು ಸೈಡಲ್ಲಿ ಏನಾದರೂ ಒಂಚೂರು ಬ್ರೆಡ್ಡಿನ ಪೀಸ್ ಇರುತ್ತೆ, ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿ ನೀವು ಕ್ಲೀನಾಗಿ ಕಲಿಸ್ಕೊಬಿಟ್ಟು ಮತ್ತು ನೀವು ಆ ಸಕ್ಕರೆ ಪಾಕನ ಹಾಕಿರೋ ಅಂಥ ಬಟ್ಲಿಗೆ ಈ ಬ್ರೆಡ್ಡಿನ ಮಿಶ್ರಣವನ್ನು ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಈ ಥರ ಹಾಕ್ತಾಯಿದ್ದೀನಿ. ನೀವು ಈ ಮಿಶ್ರಣನ ಸ್ವಲ್ಪ ತೆಳ್ಳಗೂ ಮಾಡ್ಕೋಬೇಡಿ ಮತ್ತು ದಪ್ಪನೂ ಮಾಡ್ಕೋಬೇಡಿ. ತೀರಾ ತೆಳ್ಳಗಾಗ್ಬಿಟ್ರೆ ಅದು ಬೇಯಿಸೋಕ್ಕೆ ಸರಿಯಾಗಲ್ಲ, ದಪ್ಪ ಆದ್ರೂ ಚೆನ್ನಾಗಾಗಲ್ಲ. ಮೀಡಿಯಮ್ ಹದದಲ್ಲಿ ಮಾಡ್ಕೊಂಡ್ರೆ ಸರಿಯಾಗುತ್ತೆ. ಇವಾಗ ನಾನೊಂದು ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕಿ ನಾವೇನು ಯಾವ ಥರ ಇಡ್ಲಿನ ಬೇಯಿಸ್ತೀವಿ ಅದೇ ಥರನ ಈ ಬ್ರೆಡ್ ಫುಡ್ಡಿಂಗ್ನ ಬೇಯಿಸ್ಬೇಕಾಗುತ್ತೆ. ನೀವು ಬೇಕಾದರೆ ಒಂದು ಕೆಳಗಡೆ ಬಾಣಲಿ ನೀರು ಹಾಕಿ ಅದಕ್ಕೊಂದು ರಿಂಗ್ ಇಟ್ಟು ಅದ್ರ ಮೇಲೆ ಆ ಬಟ್ಲನ್ನು ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ನೀವು ಇಡ್ಲಿ ಪಾತ್ರೆಯಲ್ಲೂ ಮಾಡ್ಕೋಬೋದು. ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿಲ್ಲ, ಬಾಣಲಿನೇ ಇಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಅದು ಆ ಕಡೆ ಈ ಕಡೆ ಗಾಳಿ ಹೋಗಬಾರ್ದು. ನಾವು ಸ್ಟೀಮ್ ಕೊಡಬೇಕಾದ್ರೆ ಅದು ಗಾಳಿ ಆ ಕಡೆ ಈ ಕಡೆ ಹೋದರೆ ಚೆನ್ನಾಗಿ ಬೇಯಲ್ಲ. ಈ ಕಡೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಬೇಗ ಬೇಯಲ್ಲ. ಇದು ಬೇಯಲಿಕ್ಕೆ ಒಂದು 10-15 ನಿಮಿಷ ಸಾಕು, ಜಾಸ್ತಿ ಹೊತ್ತು ಬೇಯಿಸೋಕ್ಕೆ ಹೋಗ್ಬಿಡಿ. ಇದು ಇನ್ಸ್ಟಾಗ್ರಾಮಲ್ಲಿ ಈ ರೆಸಿಪಿ ತುಂಬಾ ಹವಾ ಮಾಡಿತ್ತು ಅಂತ ಹೇಳ್ಬೋದು. ಈ ವಿಡಿಯೋ ಓಪನ್ ಮಾಡಿದ್ರೆ ಸಾಕು ಬರೀ ಇದೇ ವಿಡಿಯೋ ಬರೋದು. ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಟೇಸ್ಟೇನಂತ ಚೆನ್ನಾಗೇನಿಲ್ಲ, ಹೇಳ್ಕೊಳೋಷ್ಟು ಚೆನ್ನಾಗಿಲ್ಲ. ಇಷ್ಟ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ನನ್ನ ಮಗ ಅಂತೂ ತಿನ್ನಲಿಲ್ಲ. ಕೆಲವೊಬ್ಬರಿಗೆ ಡಿಫ್ರೆಂಟ್ ಟೇಸ್ಟ್ ತಿನ್ನೋರು ಅವ್ರಿಗೆ ಸ್ವಲ್ಪ ಇಷ್ಟ ಆಗ್ಬೋದು, ನಮಗೇನಂತ ಇಷ್ಟ ಆಗಲಿಲ್ಲ. ಅಷ್ಟು ವೈರಲ್ ಆಗಿರೋ ಅಂಥ ರೆಸಿಪಿ ಅಷ್ಟೇನು ನಮಗೆ ಹಿಡಿಸ್ಲಿಲ್ಲ. ನೀವು ಟ್ರೈ ಮಾಡಿ. ಮತ್ತು ಇನ್ನೊಂದು ಕಡೆ ಟ್ರೈ ಮಾಡಿ ಟೈಮು ವೇಸ್ಟ್ ಮಾಡ್ಕೊಂಡೆ ನಾನು. ಅಂದರೆ
ನಾವು ಎಕ್ಸ್ಪೆಕ್ಟ್ ಮಾಡಿರೋಂಥಷ್ಟು ಟೇಸ್ಟ್ ಬರಲಿಲ್ಲ. ಇದು ಫೈನಲಿ ಇವಾಗ ಬ್ರೆಡ್ ಫುಡ್ಡಿಂಗ್ ಆಗಿದೆ. ಒಂದು 10-15 ನಿಮಿಷ ನಾನು ಬೇಯಿಸಿದ್ದೀನಿ. ಇಲ್ಲಿ ನೋಡಿ, ಇವಾಗ ಸೈಡಿಗೆಲ್ಲ ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ, ಅಂದರೆ ಬಾಣಲಿಯಿಂದ ತೆಗ್ದು ಇಟ್ಕೊಂಡು ಒಂಚೂರು ಬೆಚ್ಚಗಿದ್ದಾಗಲೇ ಸೈಡಿಗೆಲ್ಲ ನಾವು ಇದು ಮಾಡಿಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಡ್ರೆ ಬ್ರೆಡ್ ಫುಡ್ಡಿಂಗ್ ರೆಡಿ ಆಗುತ್ತೆ. ಟೇಸ್ಟೇನೇ ಅಷ್ಟು ಹೇಳ್ಕೊಳಂಗೇನಿರಲಿಲ್ಲ. ನೀವು ಟ್ರೈ ಮಾಡಿ, ನಿಮಗೇನಾದರೂ ಇಷ್ಟ ಆದರೆ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.